ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಓಕೆ, ಕನ್ನಡ ಶಾಲೆ ಉಳಿವಿಗೋಸ್ಕರ ಹೋರಾಟನ ಮಾಡ್ತಾಯಿದ್ದಾರೆ. 13, 14, 15. ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಪ್ರತಿಯೊಬ್ಬರು ರೈತರು ತಿಳಿದಿರೋರು, ವಿದ್ಯಾವಂತರು, ಓಕೆನಾ, ಹೋರಾಟದ ಮನೋಭಾವ ಉಳ್ಳವರು ಪ್ರತಿಯೊಬ್ಬರು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ಯಾಕೋಸ್ಕರ ಈ ಹೋರಾಟನ ಕೈ ಜೋಡಿಸ್ಬೇಕು ಅಂದರೆ, ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಒಂಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ರೈತ ಅವರೇಜಾಗಿ ಒಂದು ದಿವಸಕ್ಕೆ 500 ರೂಪಾಯಿ ಸಂಪಾದನೆ ಮಾಡ್ತಾನೆ. ಅವರೇಜಾಗಿ ಭಾಳ ದೊಡ್ಡ ರೈತರು ಜಾಸ್ತಿ ಸಂಪಾದನೆ ಮಾಡ್ತಾರೆ. ಆದರೆ ತುಂಬ ಪರ್ಸೆಂಟೇಜ್ 70-80% ರೈತರು 500 ರೂಪಾಯಿ ಸಂಪಾದನೆ ಮಾಡ್ತಾನೆ. 500 ರೂಪಾಯಿ ಅಂದರೆ ತಿಂಗಳಿಗೆ 15,000 ರೂಪಾಯಿ ಆಯಿತು. 15,000 ರೂಪಾಯಲ್ಲಿ ಜೀವನ ಮಾಡೋದೇ ತುಂಬ ಕಷ್ಟ ಆಗುತ್ತೆ. ಆದರೆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಇವತ್ತಿನ ರೈತರು ಏನು ಮಾಡ್ತಾರೆ, ಪ್ರೈವೇಟ್ ಸ್ಕೂಲ್ಗೆ ಹಾಕ್ತಾಯಿದ್ದಾರೆ. ಒಂದು ಮಗುಗೆ ಪ್ರೈವೇಟ್ ಸ್ಕೂಲ್ಗೆ ಹಾಕಬೇಕಂದ್ರೆ 40,000ದಿಂದ 50,000 ರೂಪಾಯಿ. ಒಂದು 2 ಮಕ್ಕಳಿದ್ರೆ ನಿಯರ್ ಬೈ 1 ಲಕ್ಷ ಆಗುತ್ತೆ. ಇನ್ನೂ ಒಳ್ಳೆ ಸ್ಕೂಲ್ಗೆ ಹಾಕ್ತೀನಿ ಅಂದರೆ ಒಂದು ಮಗುಗೆ 1 ಲಕ್ಷ ಬೇಕಾಗುತ್ತೆ. ಇವತ್ತು ಭಾಳಷ್ಟು ಜನ ಇವತ್ತು ಸಾಲವಂತರಾಗ್ತಾಯಿದ್ದಾರೆ, ಬಡವರು ಆಗ್ತಾಯಿದ್ದಾರೆ. ಬಿಕಾಸ್ ಏನಾಗ್ತದೆ, ನನ್ನ ಮಕ್ಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಒಳ್ಳೆ ಊಟ ಮಾಡಲ್ಲ, ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದಿಲ್ಲ. ನಿಜವಾಗ್ಲೂ ನಮ್ಮ ಮಕ್ಳಿಗೊಂದು ಒಳ್ಳೆ ಭವಿಷ್ಯ ನಮ್ಮ ಥರ ಆಗಬಾರ್ದು ಅಂತ ಭಾಳಷ್ಟು ಜನ ಯೋಚನೆ ಮಾಡ್ತಾರೆ. ಬಟ್ ಆದರೆ ಇವತ್ತಿನ ಪರಿಸ್ಥಿತಿಲಿ ನಮ್ಮ ಗೌರ್ಮೆಂಟು ಶಾಲೆಗಳು ಒಂದೊಂದೇ ಏನಾಗ್ತಿದೆ, ಮುಚ್ಚೋಗ್ತಾ ಬರ್ತಾಯಿದೆ. ಮಕ್ಕಳುಗಳು ಸ್ಟ್ರೆಂತು ಕಮ್ಮಿ ಆಗ್ತದೆ. ಈಗ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ, ಬಟ್ ಆದರೆ ಸ್ಟ್ರೆಂತು ಕಮ್ಮಿ ಆಗ್ತಾಯಿದೆ. ಕಾರಣ ಏನಂದರೆ, ನಮ್ಮ ಮಕ್ಳಿಗೆ ಉನ್ನತವಾದ ಎಜುಕೇಷನ್ನ ಕೊಡಿಸ್ಬೇಕು ಅಂತ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಇವತ್ತು ಒಳ್ಳೆ ಎಜುಕೇಷನ್ನ ಪ್ರೊವೈಡ್ ಮಾಡ್ತಾಯಿಲ್ಲ. ಮಕ್ಳಿಗೆ ಏನು ಬೇಕೋ ಸೌಲಭ್ಯವನ್ನು ಕೊಡ್ತಾಯಿಲ್ಲ. ಭಾಳಷ್ಟು ಜನ ಹೇಳ್ತಾರೆ, ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಮೊಟ್ಟೆ ಕೊಡ್ತೀನಿ ಅಂತ ಅದ್ರ ಬಗ್ಗೆ ಮಾತಾಡ್ತಾರೆ. ಯಾವ ರೀತಿಯ ಮಕ್ಕಳಿಗೆ ನಾಲೆಡ್ಜನ್ನು ಕೊಡ್ತಾಯಿದ್ದೀವಿ, ಯಾವ ಥರ ಶಿಕ್ಷಣವನ್ನು ಕೊಡ್ತಾಯಿದ್ದೀವಿ ಅನ್ನೋದನ್ನು ಯಾರೂ ಮಾತಾಡ್ತಾಯಿಲ್ಲ. ಬಡವ್ರ ಮಕ್ಕಳು ಬಡವರಾಗೇ ಇರಬೇಕು, ಶ್ರೀಮಂತರ ಮಕ್ಕಳು ಶ್ರೀಮಂತರ ಹಾಗೇ ಇರಬೇಕು ಅನ್ನೋದು ಒಂದು ತಲೆಯಲ್ಲಿದೆ. ಹಾಗಾಗಿ ದಯಮಾಡಿ ಈ ಹೋರಾಟಕ್ಕೆ ಬನ್ನಿ. ಯಾಕಂದರೆ ಬಡವ್ರ ಮಕ್ಕಳು ಶ್ರೀಮಂತರು ಆಗ್ಬೋದು. ಆಗಬೇಕಂದ್ರೆ ನಾಲೆಡ್ಜು, ವಿದ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ದೊಡ್ಡ ಕಾಲೇಜಿಗೆ ಸ್ಕೂಲ್ಗೆ ಸೇರಿಸೋದಕ್ಕಾಗೋದಿಲ್ಲ. ನಮ್ಮ ಸರ್ಕಾರಿ ಶಾಲೆಗಳು ಉಳ್ಕೊಂಡ್ರೆ ಮಾತ್ರ ಬಡವ್ರ ಮಕ್ಕಳು ಓದೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಸರ್ಕಾರಕ್ಕೆ ಕೇಳೋದು ಇಷ್ಟೇ, ಒಂದು ಮನವಿ. ನೀವು ಊಟ ಬಟ್ಟೆ ಕೊಡ್ತೀನಿ ಅಂತ ಖಂಡಿತವಾಗಿ ಬೇಡ. ಮಕ್ಕಳಿಗೆ ಅವ್ರ ತಂದೆ ತಾಯಿಗೆ ಕೊಡಿಸುವಷ್ಟು ತಾಕತ್ತು ದೇವ್ರು ಕೊಟ್ಟಿದ್ದಾನೆ. ನೀವು ಒಳ್ಳೆ ಉತ್ತಮವಾದ ಎಜುಕೇಷನನ್ನು ಕೊಡಿಸಿ. ಏನು ಪ್ರೈವೇಟ್ ಸ್ಕೂಲಲ್ಲಿ ಎಜುಕೇಷನ್ ಸಿಗುತ್ತೆ, ಅದೇ ಎಜುಕೇಷನನ್ನು ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಕೊಡಬಾರ್ದು? ಅಂಥ ಕ್ವಾಲಿಟಿ ಎಜುಕೇಷನ್ ಯಾಕೆ ಕೊಡಬಾರ್ದು? ಹಾಗಾಗಿ ಕೊಡೋದ್ರಿಂದ ರೈತರ ಮಕ್ಕಳು ಅವರು ಸಾಲಗಾರರಾಗೋದಿಲ್ಲ, ಬಡವರಾಗೋದಿಲ್ಲ. ಉನ್ನತವಾದ ಎಜುಕೇಷನ್ ನೀವು ಅದಕ್ಕೆ ಆದ್ಯತೆಯನ್ನು ಕೊಡಿ. ಈ ಒಂದು ಹೋರಾಟಕ್ಕೆ ನಾನು ಹೋಗ್ತಾಯಿದ್ದೀನಿ, ಕೈಯನ್ನು ಜೋಡಿಸ್ತಾಯಿದ್ದೀನಿ. ನೀವು ಬನ್ನಿ. ಯಾಕಂದರೆ ಹೋರಾಟ, ಯಾವುದೇ ಒಂದು ಹೋರಾಟ ಆದರೆ ಅದಕ್ಕೆ ಒಂದು ನಿಖರತೆ ಅಂದರೆ ಫಸ್ಟತೆ ಇರಬೇಕು. ನಾವು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಿದ್ವಿ ಅಂತ ಇತ್ತೀಚಿನ ದಿನಗಳಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ಬಟ್ ಆದರೆ ಅವರು ಏನೋ ಒಂದು ಬಂದಿರ್ತಾರೆ, ಅದರ್ವೈಸ್ ಬಿಟ್ಟು ಎಲ್ಲ ದುಡ್ಡಿಂದೇ ಓಡ್ತಾರೆ. ಬಟ್ ಈ ಒಂದು ಹೋರಾಟ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅವರ ಒಂದು ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಒಳ್ಳೆ ಎಥಿಕಲಾಗಿ, ಇಂಟೆನ್ಷನ್ವಾಗಿ, ಯಾವುದೇ ಅಪೇಕ್ಷೆ ಇಲ್ಲದೆ ಹೋರಾಟನ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಹೋರಾಟಕ್ಕೆ ನಾನು ಭಾಗಿಯಾಗ್ತೀನಿ, ನೀವು ಭಾಗಿಯಾಗಿ. ನಾನು ಮಂಡ್ಯದಲ್ಲಿ ಇವತ್ತು ಹೋರಾಟಕ್ಕೆ ಜಾಯಿನ್ ಆಗ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.